ಕೇಳಿಸ್ಕೊಂಡ್ಯಾ? ಈಗೇನ್ ಹೇಳ್ತೀಯ? ಪ್ರೀತಿಗೆ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಅಂದ್ಲು. ಇನ್ನೇನ್ ಬೇಕಪ್ಪ ನಿಂಗೆ? ಗೆಳತಿ, ಅವರು ಜನರಲ್ ಆಗಿ ಹೇಳಿದಷ್ಟೇ. ಮತ್ತಿನ್ನೇನ್ ಮಾಡ್ಬೇಕಿತ್ತ ಅವಳು? ಓಪನ್ ಆಗಿ ಐ ಲವ್ ಯು ಅನ್ಬೇಕಿತ್ತ? ಅಲ್ಲ, ನೀನೇ ಇಷ್ಟು ಮುಜುಗರ ಪಟ್ಕೋತಿದ್ಯಾ ಅಂತದ ಅವಳ ಹೆಣ್ಮಗಳು, ಅವಳಗ್ ಸಂಕೋಚ ಆಗಲ್ವಾ? ಗೆಳತಿ, ಭಾಗ್ಯ ಅವರೇ ಹೇಳಿದ್ರಲ್ವಾ, ಒಂದೊಂದ್ಸಲ ಮೌನನೇ ಪ್ರಾಬ್ಲಮ್ ಆಗುತ್ತೆ, ಮನ್ಸಲ್ಲಿರೋದನ್ನ ಹೇಳ್ಕೋಬೇಕು ಅಂತ. ಹಾಯ್ ತಾಂಡವ್, ಯಾಕೆ ಮಗ ಹೀಗ್ ಕೂತಿದ್ಯಾ? ನಿನ್ನ ಹೀಗ್ ನೋಡಕ್ ಆಗ್ತಿಲ್ಲ ಕಣ. ಎಲ್ಲ ಇದ್ದು ಏನೋ ಇಲ್ದವ್ರ ತರ ಇದೆಯಲ್ಲೋ. ನಿನ್ ನೋಡಿದ್ರೆ ಬೇಜಾರಾಗತ್ತೆ ಕಣ. ಇರೋಕ್ 2 ಹೆಂಡತಿ, ಸ್ವಂತ ಮನೆ ಇದೆ, ಬಟ್ ನಿನ್ ಸ್ಥಿತಿ ನೋಡು. ಏನ್ ಮಾಡೋದು ಹೇಳು? ಎಲ್ಲ ಇದೆ, ಬಟ್ ದುಡ್ಡೇ ಇಲ್ವಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಹತ್ರ ಒಂದು ಐಡಿಯಾ ಇದೆ, ಮಾಡ್ತೀಯಾ? ಏನು? ಅವತ್ತೊಂದು ಐಡಿಯಾ ಹೇಳಿದ್ಯಲ್ಲ, ಆ ಐಡಿಯಾ ಸೂಪರ್ ಆಗಿತ್ತು. ಅದನ್ನ ಒಂದು ಕಂಪ್ನಿ ಕೊಟ್ಟು ಟೈಅಪ್ ಮಾಡ್ಕೋ, ದುಡ್ಡು ಮಾಡು. ಆ ಐಡಿಯಾ ಆಲ್ರೆಡಿ ಕಾಮತ್ ಬಿಸ್ನೆಸ್ ವೆಂಚರ್ ಹತ್ರ ಇದೆ. ಅವನ ಹತ್ರ ಇದ್ರೆ ಏನಾಯ್ತು, ನೀನು ತಗೋಬೋದಲ್ಲ. ಕೊಟ್ಟಿಲ್ಲ ಅಂದ್ರೆ ಕೇಸ್ ಹಾಕು, ಅದ್ರಲ್ಲಿ ಬಂದಿರೋ ಪ್ರಾಫಿಟ್ ಅಲ್ಲಿ ಶೇರ್ ಕೇಳೋ. ಅದನ್ನೇ ಮಾಡೋಣ ಅಂತ ಕೋರ್ಟಲ್ ಕೇಸ್ ಹಾಕಿದ್ದೆ, ಬಟ್ ಕೇಸ್ಗೆ ಸಾಕೋದೆಲ್ಲ ಬೇಡ ಅಂತ ನನ್ನ ಹೆಂಡತಿನೇ ತಡದು. ಹೆಂಡ್ತಿನ? ಯಾರು? ಭಾಗ್ಯನಾ? ಅಲ್ಲ ಕಣೋ, ಶ್ರೇಷ್ಠ. ಇವಾಗ ಅದೇ ಶ್ರೇಷ್ಠ ಹೇಳ್ತಾ ಇದೀನಿ, ಕೇಸ್ ಹಾಕು. ಆ ದಿನ ಕಂಪನಿಯವ್ರನ್ನ ಯಾರು ಬಿಡಬೇಡ. ಶ್ರೇಷ್ಠ, ಏನ್ ಹೇಳ್ತಿದ್ಯಾ? ಅವಾಗ ಕೇಸ್ ಹಾಕಿದಾಗ ಕೇಸ್ ವಾಪಸ್ ತಗೋ ಅಂತ ನೀನೇ ತಾನೇ ಹೇಳಿದ್ದು. ಹೌದು, ಅವತ್ ವಾಪಸ್ ತಗೋ ಅಂತ ಹೇಳಿದ್ದು ನಾನೇ, ಇವತ್ ಕೇಸ್ ಹಾಕು ಅಂತ ಹೇಳ್ತಾ ಇರೋದು ನಾನೇ. ಕೇಸ್ ಹಾಕು ಅಂದೆ. ಚೆನ್ನಾಗಿದೆ, ನನಗಂತೂ ತುಂಬಾನೇ ಖುಷಿ ಆಯ್ತು. ಮಗಳೇ, ಹೊಸ ಜೀವನ ಶುರು ಮಾಡ್ತಾ ಇದ್ಯಾ, ಎಲ್ಲ ಒಳ್ಳೇದಾಗ್ಲಿ. ಸರಿ, ನಾನೊಂದು ಫೋಟೋ ತೆಗಿತೀನಿ, ಎಲ್ರು ನಿಂತ್ಕೊಳ್ಳಿ. ಭಾಗ್ಯ, ನಿಮ್ ಫೋನ್ ಕೊಡಿ. ಫೋಟೋನ? ಫೋಟೋ ತೆಗಿತೀನಿ, ನಿಂತ್ಕೊಳ್ಳಿ. ಬನ್ನಿ ಬನ್ನಿ, ಸ್ಮೈಲ್ ಮಾಡಿ. ರೆಡಿ? ನಂದ್ಯಾಕೆ ಬರ್ಬೇಕಂದ್ರೆ ಅಲ್ಲ ಗೆಳತಿ. ನೀ ಬಾ, ನೀನು ಇಲ್ಲಿ ಕೊಡು ಫೋನ್, ನಾ ತೆಗಿತೀನಿ ಈ ಸಲ. ಹಿಂಗೆ ತಾನೆ ಎಲ್ಲರೂ ನಗಬೇಕಾಯ್ತಾ? ಏ ಭಾಗ್ಯ, ನೀನ್ ಫೋಟೋಲ್ ಬರ್ತಾನೆ ಇಲ್ಲ, ಎಲ್ಲೋ ಮಾರುದ್ದ ದೂರ ನಿಂತಿದ್ಯಾ. ಒಂಚೂರು ಹಿಂಗ್ ಬಾ, ಒಂಚೂರು ಒಳಗ್ ಬಾ. ಹಂಗೆ ಹಂಗೆ ನಗಬೇಕೆಲ್ಲಾರು. ಅಯ್ಯೋ, ಎಷ್ಟ್ ಚೆನ್ನಾಗಿದೆ ನೋಡ್ರಿ. ನೋಡುವ, ಎಷ್ಟ್ ಚೆನ್ನಾಗ್ ಬಂದಿದೆ ನೋಡಿ. ಅದು ಬಂತು ನೋಡಿ. ಭಾಗ್ಯ, ಫಸ್ಟ್ ಕ್ಲಾಸ್ ಮಗಳೇ. ಅದೇವ್ರೆ, ಇದೇನಿದು ಲ್ಯಾಪ್ಟಾಪ್ ಇಟ್ಕೊಂಡು ಕುತ್ಕೊಂಡ್ರಲ್ಲ? ಅಲ್ಲ, ನಮ್ದು 2 ಜಾಗಕ್ಕೆ ಆರ್ಡರ್ ಕೊಡ್ಬೇಕಿತ್ತಲ್ಲ, ಅದು ಕೊಟ್ಟಾಯ್ತಾ? ಆಗ್ಲೇ ಕೊಟ್ಟಾಯ್ತು, ಅದನ್ನ ಮುಗಿಸ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. ನಮ್ ಪಾತ್ರೆ ಎಲ್ಲ ಅವರೇ ಮನೆಗೆ ತಂದ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂಡ್ ಈ ಲ್ಯಾಪ್ಟಾಪ್ ವಿಷಯ ಏನು ಅಂತಂದ್ರೆ, ಬನ್ನಿ ಇಲ್ಲಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಒಂದಷ್ಟು ಬಾಕ್ಸ್ ಇದೆ. ಇದು ನಮಗ್ ಬಂದಿರೋ ಆರ್ಡರ್ಸು, ಇದು ನಮ್ಗೆ ಆಗೋ ಖರ್ಚು. ಅಂಡ್ ಈ ಕಾಲಮ್ ಇದೆಯಲ್ಲ, ಇದು ನಮ್ಗೆ ಅದರಿಂದ ಬಂದಿರೋ ಲಾಭ. ಇದು ಎಕ್ಸೆಲ್ ಶೀಟ್ ಅಂತಾರೆ. ಇದರಲ್ಲಿ ಎಲ್ಲ ನಾವು ಲೆಕ್ಕ ಮಾಡಿ ಇಟ್ಕೋಬಹುದು, ತುಂಬಾ ಈಸಿ ಆಗ್ಬಿಡುತ್ತೆ. ಈಸಿನಾ? ಅಯ್ಯೋ ಆದಿಯವ್ರೆ, ನೀವ್ ದಿನ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡೋರು, ನಿಮ್ಗೆ ಇದು ಈಸಿ ಅನ್ಸ್ಬೋದು, ನನಗೆ ಇಲ್ಲಪ್ಪ, ಕಷ್ಟ ಆಗುತ್ತೆ.
ನಂದೇನಿದ್ರು ಕೈಯಲ್ಲಿ ಬರೆಯೋ ಲೆಕ್ಕ. ಅದಿದ್ರೆ ನನ್ಗೆ ಒಂಚೂರು ಕನ್ಫ್ಯೂಸ್ ಆಗಲ್ಲ. ಇದು ನನ್ ಕೈಯಲ್ಲಿ ಆಗಲ್ಲಪ್ಪ, ಕಷ್ಟ. ಭಾಗ್ಯ, ಇದ್ರಲ್ಲಿ ಮಾಡಿದ್ರೆ ತುಂಬಾ ಟೈಮ್ ಉಳಿಯುತ್ತೆ. ಸುಮ್ನೆ ಯಾಕೆ ಎಫರ್ಟ್ ಹಾಕ್ತೀರಾ? ಇಲ್ಲ ದೇವ್ರೆ, ನನ್ಗಿದೆಲ್ಲ ಬರಲ್ಲ, ನನ್ ಕೈಯಲ್ಲೇ ಬರೀತೀನಿ. ವಾವಮ್ಮ, ಏನಮ್ಮ ಇಷ್ಟು ಚೆನ್ನಾಗಿದೆ ಬೋರ್ಡು. ಡಿಸೈನ್ ತುಂಬಾ ಚೆನ್ನಾಗಿದೆ. ಯಾವ್ದಮ್ಮ ಇದು ಪ್ಲಾನು? ಇನ್ಯಾರ್ದು? ನಿಮ್ ಆದಿ ಅಂಕಲ್ದೆ. ಹೌದಾ ಅಂಕಲ್? ಸೂಪರ್, ಪ್ಲಾನ್ ಅಂತೂ ಸಖತ್ತಾಗಿದೆ. ಥ್ಯಾಂಕ್ ಯು. ಭಾಗ್ಯ, ಏನ್ ಮಗಳಿದು? ಆಗಿಂದ ಮಾತಾಡ್ತಾನೆ ಇದ್ದೀರಾ. ಭಾಗ್ಯ ಬಾಸ್ ಯಾವಾಗ ಕೊಡ್ತೀಯಾ? ಅವಾಗ ಕೊಡ್ತೀಯ, ಇವಾಗ ಕೊಡ್ತೀಯ ಅಂತ ಕಾಯ್ತಾ ಇದ್ದೀನಿ ನಾನು. ಸರಿಯಾಗಿ ಕೇಳಿದ್ರಿ ಬಿಗ್ರೆ, ನಾನು ಕಾಯ್ತಾ ಇದ್ದೀನಿ ಅವಾಗಿಂದ. ರೀ, ಸ್ವೀಟ್ ತಿನ್ನೋ ಆಗಿಲ್ಲ. ಈ ಸುಮ್ಮನೆ ಒಂದ್ ದಿವಸ ತಿಂದ್ರೆ ಏನಾಗುತ್ತೆ? ಬಾಬಾ, ಲಾಸ್ಟ್ ತಿಂಗಳು ನಿಮ್ ಶುಗರ್ ಚೆಕ್ ಮಾಡಿಸಿದಾಗ ಶುಗರ್ ಜಾಸ್ತಿ ಆಗಿದೆ ಅಂತ ಹೇಳಿದ್ ಮರ್ತ್ ಹೋಯ್ತಾ? ನೆನ್ಪಿದೆ ಅಲ್ಲ? ಹಾಗಾಗಿ ಈಗ ನಿಮ್ಗೆ ನೋ ಬಾಗಿಬಾರ್ದು. ಅದ್ ಹೇಗಾಗುತ್ತೆ ಮಗಳೇ? ಅದು ಲಾಸ್ಟ್ ಮಂತ್ ತಿಂದಿದ್ದು, ಈ ಮಂತ್ ಕೊಟ್ಟೇ ಇಲ್ವಲ್ಲ. ಕುಸುಮ, ಏನಂತೀಯ? ನಾನೇನ್ ಅನ್ನೋದು? ಪ್ರತಿ ತಿಂಗಳು ಇದನ್ನೇ ಹೇಳಿ ನೀವು. ಅದ್ರಲ್ಲಿ ಏನಿದೆ ಸರಿಯಾಗಿರೋದು? ಅಮ್ಮ, ಇವಾಗೇನ್ ಕೊಡ್ತೀಯ ಕೊಡಲ್ವಾ? ಸ್ಕೂಲ್ ಮುಗಿಸ್ಕೊಂಬಂದ್ ತುಂಬಾ ಸುಸ್ತಾಗಿದ್ದೀನಮ್ಮ, ತಿನ್ನ ಕೊಡ್ಬೇಕು ತಾನೆ? ಆಹಾ, ಇದಕ್ಕೇನ್ ಕಮ್ಮಿ ಇಲ್ಲ. ಕೈ ಕಾಲ್ ಮುಖ ತೊಳ್ಕೊಂಡ್ ಬನ್ನಿ, ಕೊಡ್ತೀನಿ. ಅಲ್ಲ ಭಾಗ್ಯ, ಇಂಥ ವಯಸ್ಸಲ್ಲೇ ಮದುವೆ ಆಗಬೇಕು ಅಂತ ಯಾರಾದ್ರೂ ಶರ ಬರ್ದಿಟ್ಟಿದಾರ? ಅದಕ್ಕೆ ಹೇಳ್ತಾ ಇದ್ದೀನಿ, ಜೀವನ ಸಂಗಾತಿ ಮುಖ್ಯ ಅಪ್ಪ, ಒಂದು ಮದುವೆ ಆಗು ಅಂತ ಹೇಳಿದ್ರೆ ಹಿಂದೆ ಮುಂದೆ ನೋಡ್ತಾ ಇದ್ದಾನೆ ನನ್ನ ಫ್ರೆಂಡು. ಅದಕ್ಕೆ ನಿನ್ನನ್ನು ಕರೆದಿದ್ದು. ಈಗ ನೀನು ನೇರವಾಗಿ ಅಡ್ವರ್ಟೈಸ್ ಮಾಡು. ಗೆಳತಿ, ಅದು ಅಡ್ವರ್ಟೈಸ್ ಅಲ್ಲ, ಅಡ್ವೈಸ್. ಕೇಳಿಸ್ಕೊಂಡಿಲ್ಲ ಭಾಗ್ಯ, ಅದೇನೋ ಅದನ್ನೇ ಮಾಡು. ಈ ವಯಸ್ಸಲ್ಲಿ ನನಗೆ ಯಾಕೆ ಮದುವೆ ಅಂತಿದ್ದಾನೆ, ವಾದ ಮಾಡ್ತಾನೆ ನನ್ನ ಹತ್ರ. ಅದೇವ್ರೆ, ನನ್ ಪ್ರಕಾರ ಪ್ರೀತಿ ಅನ್ನೋದು ಗೌರವ. ಇದಕ್ಕೆ ಹೆಸರು ಪ್ರೀತಿನಾ ಅಂತ ನನಗೆ ಗೊತ್ತಿಲ್ಲ. ಪ್ರೀತಿಗಿಂತ ದೊಡ್ಡದು ಗೌರವ ಅಲ್ವಾ? ಮದ್ವೆ ಬೇಕಾಗಿರೋದು ವಯಸ್ಸಿಗಲ್ಲ, ಮನಸ್ಸಿಗೆ. ಅದ್ರಲ್ಲೂ ಒಂದ್ ಏಜ್ ಇರುತ್ತಲ್ಲ, ಆ ಏಜಲ್ಲಿ ಆಕರ್ಷಣೆ, ಮೋಹ, ವ್ಯಾಮೋಹಕ್ಕಿಂತ ಜಾಸ್ತಿ ಪ್ರೀತಿ, ವಾತ್ಸಲ್ಯ, ಕರುಣೆ ಇರುತ್ತೆ. ತನ್ನ ಸಂಗಾತಿಯಲ್ಲಿ ಒಬ್ಬ ಒಳ್ಳೆ ಸ್ನೇಹಿತೆಯನ್ನಾಗ್ಲಿ ಹುಡುಕ್ತಾ ಇರ್ತಾರೆ. ಅವರಿಬ್ರು ಆಮೇಲೆ ಒಳ್ಳೆ ಸ್ನೇಹಿತರಾಗೆ ಬದುಕ್ತಾರೆ. ವಯಸ್ಸಿದ್ದಾಗ ಇಬ್ರು ನಡುವೆ ಈಗೋ ಜಾಸ್ತಿ ಇರುತ್ತೆ. ನಾನ್ ಹೆಚ್ಚು, ನೀನ್ ಹೆಚ್ಚು ಅನ್ನೋ ಭಾವನೆ ಇರುತ್ತೆ. ಅದೇ ಒಂದ್ ಹಂತ ದಾಟದ್ಮೇಲೆ ಇಬ್ರು ಮಾಗ್ತಾರೆ, ಒಬ್ರಿಗೊಬ್ರು ಬಾಗ್ತಾರೆ. ಅಷ್ಟೇ ಯಾಕೆ, ತುಂಬಾ ಜನ 40 ದಾಟದ್ಮೇಲೆ ಮದ್ವೆ ಆಗಿ ತುಂಬಾ ಚೆನ್ನಾಗಿರೋರ್ನ ನೋಡಿದೀನಿ ನಾನು. ಮನಸ್ಸು ನಿಜವಾಗ್ಲೂ ಸಂಗಾತಿನ ಬಯಸ್ತಾ ಇದೆ ಅಂದ್ರೆ ವಯಸ್ಸನ್ನ ಪಕ್ಕಕ್ಕಿಟ್ಟು ಮದ್ವೆ ಆಗದೆ ಸರಿ. ಕರೆಕ್ಟಾಗಿ ಹೇಳ್ದೆ. ನನ್ನ ಸೊಸೆ ಅಂದ್ರೆ ನೀನೆ. ಆದ್ರೆ ಈ ಮನ್ಸಲ್ಲಿರೋದನ್ನ ಹೇಳ್ಕೊಳಕ್ಕೆ ತುಂಬಾ ಮುಜುಗರ ಪಟ್ಕೋತಾರಲ್ಲ, ಅವ್ರಿಗೆ ನೀನ್ ಏನ್ ಅಡ್ವರ್ಟೈಸ್ ಕೊಡ್ತೀಯ? ಯಾರತ್ತೆ ಅದು? ನನ್ ಫ್ರೆಂಡೇ ಅನ್ಕೋ. ಅಯ್ಯೋ ಅತ್ತೆ, ಅವ್ರಿಗೆ ನಾನೇನ್ ಅಡ್ವೈಸ್ ಕೊಡಕ್ಕಾಗತ್ತೆ? ಯಾಕೆ ಕೊಡಕ್ಕಾಗಲ್ಲ? ಕೆಲವು ಸಲ ಕೊಡ್ಬೇಕಾಗತ್ತೆ. ಕೆಲವರು ಈ LKG UKGಲಿ ಮಕ್ಕಳಿಗೆ ಹೊಡೆದು ಬುದ್ಧಿ ಹೇಳ್ತಾರ ನೋಡು, ಆ ತರ ಇರ್ತಾರೆ. ಹಂಗೆ ಇವನು. ನೀ ಹೇಳ್ಬಾರ್ದು. ಆ ದೇವ್ರೆ, ಎಷ್ಟೋ ಸಲ ಮೌನ ನಮ್ಮಿಂದ ಎಲ್ಲವನ್ನೂ ಕಿತ್ಕೊಂಡ್ಬಿಡುತ್ತೆ.
ಅದಕ್ಕೆ ಆ ಕ್ಷಣಕ್ಕೆ ಮನ್ಸು ಏನ್ ಅನ್ನಿಸ್ತಾ ಇದೆಯೋ ಅದನ್ನ ಹೇಳ್ಕೊಂಡ್ಬಿಡ್ಬೇಕು. ಆಮೇಲೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಪ್ರಯೋಜನ ಇಲ್ಲ. ಕೇಳಿಸ್ಕೊಂಡೇನಪ್ಪ ಫ್ರೆಂಡು? ಭಾಗ್ಯ, ನೀ ಹೋಗಮ್ಮ. ಅಲ್ಲ, ನೀವಿಬ್ರು ಒಳಗೆ ಬಂದು ಕುತ್ಕೊಂಡು ಮಾತಾಡಿ. ತುಂಬಾ ಥಂಡಿ ಇದೆ, ಚಳಿ ಇದೆ ಅತ್ತೆ. 2 ನಿಮಿಷ, ಒಂದು ಮುಖ್ಯವಾದ ವಿಷಯ ಮಾತಾಡೋದಿದೆ, ಮಾತಾಡ್ಬಿಟ್ಟು ಬರ್ತೀನಿ. ನೀವ್ ಹೋಗಿರು. ಸರಿ ಆಯ್ತು. ಕೇಳಿಸ್ಕೊಂಡ್ಯಾ? ಈಗೇನ್ ಹೇಳ್ತೀಯ? ಪ್ರೀತಿಗೆ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಅಂದ್ಲು. ಇನ್ನೇನ್ ಬೇಕಪ್ಪ ನಿಂಗೆ? ಗೆಳತಿ, ಅವರು ಜನರಲ್ ಆಗಿ ಹೇಳಿದಷ್ಟೇ. ಮತ್ತಿನ್ನೇನ್ ಮಾಡ್ಬೇಕಿತ್ತ ಅವಳು? ಓಪನ್ ಆಗಿ ಐ ಲವ್ ಯು ಅನ್ಬೇಕಿತ್ತ? ಅಲ್ಲ, ನೀನೇ ಇಷ್ಟು ಮುಜುಗರ ಪಟ್ಕೋತಿದ್ಯಾ ಅಂತದ ಅವಳ ಹೆಣ್ಮಗಳು, ಅವಳಗ್ ಸಂಕೋಚ ಆಗಲ್ವಾ? ಗೆಳತಿ, ಭಾಗ್ಯ ಅವರೇ ಹೇಳಿದ್ರಲ್ವಾ, ಒಂದೊಂದ್ಸಲ ಮೌನನೇ ಪ್ರಾಬ್ಲಮ್ ಆಗುತ್ತೆ, ಮನ್ಸಲ್ಲಿರೋದನ್ನ ಹೇಳ್ಕೋಬೇಕು ಅಂತ. ದೇವಾ ಫ್ರೆಂಡು, ನೀನು ತುಂಬಾ ದಂಡ. ಒಂದಿಷ್ಟು ಅರ್ಥ ಆಗಲ್ಲ ನಿನಗೆ. ಏನ್ ಗೊತ್ತಾ, ಅವಳು ನಿನಗೆ ದಾರಿ ಮಾಡ್ಕೊಡ್ತಾ ಇದ್ದಾಳೆ. ಅವಳ ಮನ್ಸಲ್ಲಿ ಏನ್ ಗೊತ್ತಾ, ಆದಿ ಫಸ್ಟ್ ಹೇಳಿ, ಆಮೇಲೆ ನಾನ್ ಹೇಳ್ತೀನಿ ಅಂತ. ಹೌದಾ? ಈಗ ನೀನೊಂದ್ ಕೆಲ್ಸ ಮಾಡಿ, ಈಗಲೇ ಒಳಗೋಗ್ಬಿಟ್ಟು ಭಾಗ್ಯ ಅವರೇ ಐ ಲವ್ ಯು. ಅಯ್ಯೋ ಗೆಳತಿ, ನೀವು ಸುಮ್ನೆ ಏನೇನೋ ಹೇಳಿ ನನ್ನ ಕನ್ಫ್ಯೂಸ್ ಮಾಡಬೇಡಿ. ಆ ಥರ ಎಲ್ಲ ಏನೂ ಇಲ್ಲ.